ಓಂಕಾರದಿಂದ ಅಧ್ಯಕ್ಷರಾಗಿರ್ತಕ್ಕಂತಹ ಬ್ರಹ್ಮಶ್ರೀ ಸಿದ್ದರಾಮ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಯುತ KM ಯತೀಶ್ವರವರು ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಎಲ್ಲರಿಗೂ ನಮಿಸಿ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ, ಇದೊಂದು ವಿಶೇಷವಾದ ಭಕ್ತಿಪೂರ್ವಕವಾದ ಧರ್ಮವನ್ನು ನೆಲೆಗೊಳಿಸಿರ್ತಕ್ಕಂತಹ ಗೋಮಾತೆಯ ಒಂದು ಸಂರಕ್ಷಣಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಅದರ ಜೊತೆಗೆ ಹಸು ಇದೆ ಅಲ್ವಾ. ಆದರೆ ಪೂರ್ವದಿಂದಲೂ ಕೂಡ ಇಂದಿನವರೆಗೂ ಮಾನವನಿಗೆ ಸಹಾಯ ಮಾಡಿರ್ತಕ್ಕಂಥ ಯಾವ ಅಂದರೆ ಆಕಳು ಮತ್ತು ಎತ್ತುಗಳು, ಆಕಳು ಮತ್ತು ಗೋವು ಮತ್ತು ಎತ್ತುಗಳು, ಕುರಿ, ಮೇಕೆ ಇವೆಲ್ಲ ಇದ್ದಾವೆ. ಆದರೆ ಮಾವನಿಗೆ ಅತ್ಯಂತ ನಿಕಟ ಸಂದರ್ಭ ಸ್ನೇಹಿತನಾಗಿರ್ತಕ್ಕಂಥವು ಇವೇ ಗೋವುಗಳು. ಯಾಕಂದರೆ ನಮಗೇನು ನಾವು ಜೀವಜಲ ಅಂತ ಹೇಳ್ತೀವಿ ನೀರನ್ನು, ಅದೇ ರೀತಿ ನಾವು ಪ್ರಾಣವರ್ಷಕ ಹಾಲನ್ನು ಕೊಡ್ತಿರ್ತಕ್ಕಂಥ ಅಮೃತವನ್ನು ನೀಡಿರ್ತಕ್ಕಂಥವು ಈ ಗೋಮಾತೆಗಳೇ ನಾವು ಏನಂತ ಕರಿಬೋದು? ತಾಯಿ, ಕಾಮ ಅಲ್ವಾ. ಇವಾಗ ಯಾಕೆ ಪೂಜೆ ಮಾಡೀವಿ ನಾವು? ಗೋಪೂಜೆ. 85 ದೇವರ ಏನು ಕೋಟರ ಮಕ್ಕಳೇ, ಅದೆಲ್ಲವೂ ದೇವರ ಮಕ್ಕಳೇ. ಅದರಲ್ಲಿ ವಿಶೇಷವಾಗಿ ಮಾತನಾಡ್ತಕ್ಕಂಥ ಈ ದೇವರ ಮಕ್ಕಳಿಗೆ ಮಾತನಾಡದೇ ಇರತಕ್ಕಂತಹ ಗೋ ಸಹಾಯ ಮಾಡ್ತಾ ಬಂದಿದೆ, ಹೌದಲ್ಲ. ಸುಮಾರು ವರ್ಷಗಳಿಂದ ಮಾನವನನ್ನು ಬದುಕಿಸ್ತಲೇ ಬಂದಿದೆ. ನಾವೇನು ಮಾಡ್ತಾ ಇದ್ದೀವಿ? ಅವುಗಳಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದೀವಿ. ಇವಾಗ ಹೇಳಿದ್ರೆ ಆಗಲೇ ಕಸಾನ ಕೈ ಕಲಿಸ್ತಾ ಇದ್ದೀವಿ. ಇವು ಮುದಿಯಾದ ಅಂತ ನಮ್ಮನ್ನು ಹೊರಗೆ ತಳ್ತಾರಲ್ಲ, ಹಂಗೆ ಸ್ವಲ್ಪ ಬಡವಾಗ್ತಿದ್ದಂಗೆ ಅವ್ನು ಮಾರಾಟಕ್ಕೆ ತಳ್ಳೋದು, ಮಾಂಸಕ್ಕೆ ಕೊಡೋದು, ಈ ರೀತಿ ಮಾಡ್ತಿರ್ತೀವಿ. ಇವತ್ತು ಸರ್ ಹೇಳಿದ್ರು ಅವರು, ಇವತ್ತು ಅವರೊಂದು ವಿಶೇಷತೆ ನೋಡಿದರೆ ಆ ಗೋಮಾತೆಯನ್ನು ಒಂದು ಸರಿ ನೋಡಿದರೆ ಅವಕ್ಕೆ ಮೂಗ್ದಾಣ ಇಲ್ಲ, ಮೂಗ್ದಾಣ ಇಟ್ಟಿಲ್ಲ. ಅವರು ನಮ್ಮ ಮನೆ ಹತ್ರ ಸಾಕಿರೋ ನಾವು ಮೂಗ್ದಾಣ ಇಟ್ಟು ಎಳ್ಕೊಂಬರ್ತೀವಿ. ಆದರೆ ಇವು ಹೇಳ್ದಂಗೆ ಕೇಳ್ತವೆ ಅಂತ, ನಮ್ಮ ಹೇಳ್ದಂಗೆ ಕೇಳಲ್ಲ ಅಲ್ಲ. ಏಕೆ? ದೇವರ ಮಕ್ಕಳು. ಅದಕ್ಕೋಸ್ಕರ ಇಂತಹ ಒಂದು ಪಶುಗಳನ್ನು ಸಾಕಿ, ಇವತ್ತು ಅವ್ರು ಹೇಳಿದ್ರು ಚಿಕ್ಕ ಕರುಗಳು ಬಿಸಿಲಲ್ಲಿ ಬಂದು ನೋಡಿದಾಗ ತೇಗ್ತಿರ್ತ ಬಾಯಿ ತಕ್ಕ ನಾವು ನೋಡೋಕ್ಕಾಗೋದಿಲ್ಲ. ಆ ಸಾಕಿದವನಿಗೆ ಕಣ್ಣೀರು ಬರುತ್ತೆ, ಖಂಡಿತ ಸುಳ್ಳಲ್ಲ. ಎಲ್ಲರೂ ಸೇರ್ಕೊಂಡು ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಹೆಸರು ಗೊತ್ತಾಗಿದೆ, ಶುಭ ಫಸ್ಟ್ ಅಲ್ಲ ಬರ್ತಾ ಇರ್ತಾರೆ. ಹಂಗೆ ನೀವು ಬಂದ್ಬಿಟ್ಟು ಇದೆಲ್ಲ ನೋಡಿದ್ರಿ, ಇದಕ್ಕೇನಾದರೂ ನಾನು ಸಹಾಯ ಮಾಡಬೇಕು, ಈ ಗೋಮಾತೆಗೆ ಮೂಕ ಪ್ರಾಣಿಗೆ ಏನೋ ಒಂದು ಸಹಾಯ ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕಪಡಿಸ್ಕೊಂಡಿದೆ. ಇವತ್ತು ಇದು ಎಲ್ಲರಿಗೂ ಸಿಗೋದಿಲ್ಲ. ಈ ಪ್ರಾರಂಭ ಮಾಡಿದ್ದಕ್ಕೆ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡಿದಿರಿ, ಎಲ್ಲರೂ ಸೇರಿಸಿದಿರಿ, ಒಳ್ಳೆಯ ಭಜನೆಯನ್ನು ಮಾಡಿದಿರಿ. ಅದರಾಗೆ ರಾಮ, ಕೃಷ್ಣ, ಹರಿ, ಗೋವಿಂದ ಎಲ್ಲರೂ ಬಂದು ಹೋಗ್ಬಿಟ್ರು. ಇಲ್ಲಿ ಬೇರೆ ಕಡೆಗೆಲ್ಲ ಬರಲ್ಲ, ಹೌದಲ್ಲ. ಇದಕ್ಕೆ ಒಳ್ಳೆ ಸ್ಥಳಕ್ಕೆ ಕರ್ಕೊಂಬಂದು ಈ ಒಂದು ಸಂದರ್ಭದಲ್ಲಿ ಇದೆಲ್ಲವನ್ನು ಹೆಚ್ಚಿಗೆ ಪ್ರಸಾರ ಮಾಡಿರ್ತಕ್ಕಂಥವರು ಯಾರಂದರೆ ಯತೀಸ್ತಾರೆ. ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ, ಬಹಳಷ್ಟು ಪ್ರಯತ್ನ ಮಾಡಿ ಇಷ್ಟರ ಮಟ್ಟಿಗೆ 2 ಸೆಡ್ಡನ್ನು ಮಾಡಿದ್ದಾರೆ. ಈ ಮಧ್ಯ ಜಾಗವನ್ನು ಏನಾದರೂ ಮಾಡಿ ತುಂಬಬೇಕಲ್ಲ ಅಲ್ವಾ. ಅದು ಗ್ಯಾಸ್ ಐತದೆ, ಆ ಗ್ಯಾಪ್ ಇದೆ, ಆ ಗ್ಯಾಪನ್ನು ಬಿಡಬಾರ್ದು. ಹಂಗಾದ್ರೆ ಅದನ್ನು ಹೇಳೋದಂಗೆ ಎಲ್ಲರೂ ಬಂದಿದ್ದೀವಲ್ಲ, ಆಳುವ ಕೈ ಅಂತ ಹೇಳ್ತೀವಿ, ಎಲ್ಲರೂ ಚಪ್ಪ